ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಯೂನಿಫಾರ್ಮ್ ತೋರಿಸ್ತಾ ಇದ್ದೀನಿ. ನಾನು ಶಾಪಿಂಗ್ ಹೋಗಬೇಕು ಅಂತ ಹೇಳಿದ್ನಲ್ಲ, ಅದು ಯೂನಿಫಾರ್ಮ್ನ ತಂದಿದ್ದೀನಿ. ಚೌಹಾಣ್ ಆ್ಯಂಡ್ ಸನ್ಸಲ್ಲಿ ಯೂನಿಫಾರ್ಮ್ಗಳು ಯಾವಾಗಲೂ ಮಾರ್ತಿರ್ತಾರಲ್ಲ, ಅದನ್ನು ತೊಗೊಂಬಂದಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. 2 ಪೇರ್ ಆಫ್ ಸಾಕ್ಸ್ನ ತಂದಿದ್ದಾರೆ, ಹಾಗೆ ಒಂದು ವೈಟ್ ಶರ್ಟ್ ತಂದಿದ್ದಾರೆ. ವೈಟ್ ಅಲ್ವಾ, ಅವನ ಹತ್ರ ಇನ್ನೊಂದು ವೈಟ್ ಶರ್ಟ್ ಇದೆ, ಬಟ್ ಗಲೀಜಾಗುತ್ತೆ ಅಂತ ಇನ್ನೊಂದು ತಂದಿದ್ದಾರೆ. ಹಾಗೇನೆ ಒಂದು ಚಡ್ಡಿ ತಂದಿದ್ದಾರೆ. ಡಯಟ್ ಕಾನ್ಷಿಯಸ್ ಇರೋರಿಗೆ ಈ ರೆಸಿಪಿ ಅಂದರೆ 0 ಆಯಿಲ್ ರೆಸಿಪಿ ಅಂತಲೇ ಹೇಳ್ಬೋದು. ಬನ್ನಿ ಹೇಗೆ ರೆಸಿಪಿ ಮಾಡೋದು ಅಂತ ನೋಡ್ಕೊಂಬರೋಣ. ಇವಾಗ ಸಾಗುಗೆ ಪ್ರಿಪೇರ್ ಮಾಡ್ಕೊಬಿಡ್ತಾ ಇದ್ದೀನಿ. ಇದು 1 ಸ್ಪೂನು ಕೂಡ ಆಯಿಲ್ ಯೂಸ್ ಮಾಡ್ದಂಗೆ ಮಾಡುವಂಥದ್ದು. ತೋರಿಸ್ತೀನಿ. ತುಂಬ ಈಸಿಯಾಗಿರೋಂಥ ರೆಸಿಪಿ, ಎಲ್ಲರೂ ಕೂಡ ಮಾಡ್ಕೋಬೋದು. ಈ ಡಯಟ್ ಕಾನ್ಷಿಯಸ್ ಇರೋರೆಲ್ಲರೂ ಈ ಥರದ್ದು ಮಾಡ್ಕೋಬೋದು. ಇವಾಗ ನಾನು ಸ್ವಲ್ಪ ಡಯಟಲ್ಲಿ ಇರೋದ್ರಿಂದ ಇದನ್ನೆಲ್ಲ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಈರುಳ್ಳಿ, 1 ಟೊಮ್ಯಾಟೊ ತೊಗೊಂಡಿದ್ದೀನಿ. ಹಾಗೇನೆ ಇದರಲ್ಲಿ ಒಂದು ಕ್ಯಾರೆಟು, ಒಂದು ಪೊಟ್ಯಾಟೊ ಮತ್ತು ಒಂದು 10 ಬೀನ್ಸ್ನ ತೊಗೊಂಡಿದ್ದೀನಿ. ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದರಲ್ಲೇ ಹೆಚ್ಚಿರೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ಹಾಗೆಯೇ ಈ ಬೀನ್ಸ್ ಮಾತ್ರ ಇದರಲ್ಲಿ ವರ್ಕ್ ಆಗಲ್ಲ, ಕೈಯಲ್ಲಿ ಹೆಚ್ಕೊಂಡಿದ್ದೀನಿ. ಇದು ಮತ್ತು ಇದು ಇವೆರಡೂ ನಾನು ಇದರಲ್ಲೇ ಯೂಸ್ ಮಾಡಿದ್ದೀನಿ. ಇದು ಆಲ್ರೆಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದರ ಲಿಂಕ್ ಏನಾದ್ರು ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಬೇಕಂದರೆ ಬೈ ಮಾಡ್ಕೋಬೋದು ಹೋಗಿ. ಇದು ಮೀಶೋದಲ್ಲಿ ತೊಗೊಂಡಿರೋದು. ಇವಾಗ ನಾನೊಂದು ಕುಕ್ಕರ್ ತೊಗೊಂಡಿದ್ದೀನಿ, ಅದರಲ್ಲಿ ಈ ತರಕಾರಿಗಳನ್ನೆಲ್ಲ ಹಾಕೊಂಡ್ಬಿಡ್ತೀನಿ. ಹಾಗೆ ನಾನು ಈರುಳ್ಳಿ ಮತ್ತು ಟೊಮ್ಯಾಟೊ ಹಚ್ಕೊಂಡಿದ್ದೀನಲ್ಲ, ಅದನ್ನು ಕೂಡ ಹಾಕೊಂಡ್ಬಿಡ್ತೀನಿ. ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತೀನಿ. ಇವಾಗ ಇದಕ್ಕೆ ನೀರು ಹಾಕ್ಕೊತೀನಿ. ಇದು ಮುಳುಗೋಷ್ಟು ನೀರು ಹಾಕೋಬೇಕು. ಮುಳುಗಿದೆ. ಈಗ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ, ಆಮೇಲೆ ಗ್ರೇವಿಗೆ ನಾವು ಎಷ್ಟು ಬೇಕೋ ಅಷ್ಟು ಮಸಾಲೆ ಹಾಕ್ತೀವಲ್ಲ, ಆವಾಗ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಈಗ ಇದನ್ನು ಮುಚ್ಚಿಬಿಟ್ಟು 3 ವಿಷಲ್ ಕೂಗಿಸ್ಕೊತೀನಿ. ಅದು ಕೂಗೋಷ್ಟರಲ್ಲಿ ಒಂದು ಮಸಾಲೆ ಪ್ರಿಪೇರ್ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ, ಅದಕ್ಕೆ ಒಂದು 3-4 ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನೀವು ಒಣಮೆಣಸಿನ್ಕಾಯಲ್ಲಿ ಹಾಕಕ್ಕೆ ಹೋಗ್ಬೇಡಿ, ಟೇಸ್ಟ್ ಬರಲ್ಲ ಚೆನ್ನಾಗಿ. ಒಂದು 3-4 ಸ್ಪೂನಷ್ಟು ಹಾಕ್ಕೊತೀನಿ. ರುಬ್ತೀವಲ್ಲ ಸರಿ ಹೋಗುತ್ತೆ. ಈಗ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಬಿಟ್ಟು ಇವಾಗ ನುಣ್ಣಗೆ ರುಬ್ಕೊಂಬರೋಣ. ಇಲ್ಲಿ ಹೀಗೆ ಇದು, ಅದು ವಿಷಲ್ ಬಿಟ್ಟಾದ್ಮೇಲೆ ಹಾಕೊಳ್ಳೋಣ. ಇವಾಗ ಕುಕ್ಕರ್ ಕೂಗಿ ಪ್ರೆಷರ್ ಬಿಟ್ಟಿದೆ, ಓಪನ್ ಮಾಡೋಣ. ಸಣ್ಣ ಇಟ್ಕೊಂಡಿದ್ದೀನಿ. ಈಗ ಮಸಾಲೆ ಹಾಕ್ಕೊತೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊತೀನಿ. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಫ್ರೆಂಡ್ಸ್. ಹಾಕ್ಕೊಂಬಿಟ್ಟು ಸ್ವಲ್ಪ ಕುದಿಸೋಣ. ಸ್ವಲ್ಪ ತೆಳು ಇದೆ, ಈಗ ಕುದಿಸಿದ್ರೆ ಸರಿ ಹೋಗುತ್ತೆ. ಏನಿಲ್ಲ ಅಂದರೆ ಒಂದು 2-3 ಕುದಿ ಆದರೂ ಕುದಿಬೇಕು. ಅದನ್ನ ಪಕ್ಕಕ್ಕೆ ಇಟ್ಟಿದ್ದೀನಿ, ಪಕ್ಕದಲ್ಲಿ ಕುದೀತಾ ಇದೆ. ಅಷ್ಟರಲ್ಲಿ ಗೋಧಿ ದೋಸೆ ಮಾಡ್ಕೊಂಬಿಡ್ತೀನಿ. ಹೆಂಚು ಕಾಯಕ್ಕೆ ಇಟ್ಟಿದ್ದೀನಿ, ಆಲ್ರೆಡಿ ಕಾದಿದೆ. ಒಂದ್ಸತಿ ಈ ಥರ ಸ್ವೈಪ್ ಮಾಡ್ಕೊಂಬಿಟ್ಟು
ಗೋಧಿ ದೋಸೆಗೆ ಆಲ್ರೆಡಿ ಕಲಸಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತೀನಿ. ಇದಕ್ಕೆ ಇವಾಗ ಎಣ್ಣೆ ಹಾಕಲ್ಲ, ಹಾಗೇನೆ ಬರುತ್ತೆ. ಯಾಕಂದರೆ ಸ್ವಲ್ಪ ಪಳಗಿಸ್ಕೊಂಡಿದ್ದೀನಿ ನಾನು ಹೆಂಚನೆಲ್ಲ. ಎಣ್ಣೆ ಹಾಕಿಲ್ವಲ್ಲ, ಅದಕ್ಕೆ ಸ್ವಲ್ಪ ಬಿಡೋದು, ಅಂದರೆ ತಳ ಬಿಡೋದು ಇದಾಗ್ತಿದೆ ಅಷ್ಟೇ. ಬಟ್ ಎನಿಹೋ ಬರುತ್ತೆ. ಹಾಗೂ ಚೆನ್ನಾಗಿ ಕುದೀತಾ ಇದೆ. ಇನ್ನೊಂದು ದೋಸೆ ಕೂಡ ಚೆನ್ನಾಗಿ ಬಂದಿದೆ. ಫಸ್ಟ್ ನನ್ನ ಮಗುಂಗೆ ಸರ್ವ್ ಮಾಡ್ತೀನಿ. ಪ್ರತಿ ಸರಿ ನನ್ನ ಮಗುಂಗೆ ತಾನೇ ಫಸ್ಟ್ ಸರ್ವ್ ಮಾಡೋದು, ನಾನು ಏನೇ ತಿಂದ್ರು ಏನೇ ಉಂಡ್ರು. ಸೊ ಅದಕ್ಕೆ ಅವನಿಗೆ ಸ್ಕೂಲ್ಗೂ ಬೇರೆ ಟೈಮ್ ಆಗ್ತಾಯಿತ್ತು, ಆದ್ದರಿಂದ ಅವನಿಗೆ ಫಸ್ಟ್ ಸರ್ವ್ ಮಾಡೋದಕ್ಕೆ ಕೊಟ್ಬಿಡ್ತೀನಿ. ಹಾಯ್ ಫ್ರೆಂಡ್ಸ್, ಇಟ್ಟಿ ಎಷ್ಟೊತ್ತಾಯ್ತು, ಯಾವಾಗ ಬಂದು ತಿಂತಾ ಇದೆಯಾ? ಹಾಂ ಫ್ರೆಂಡ್ಸ್, ಡ್ರೆಸ್ ಐರನ್ ಮಾಡ್ಕೊಂತಿದ್ದೆ. ಡ್ರೆಸ್ ಅಂತ ಐರನ್ ಮಾಡ್ಕೊಂತಿದ್ದೇನೆ. ಐರನ್ ಮಾಡ್ಕೊಂತಿದ್ದ? ನೀನು ಐರನ್ ಮಾಡ್ಕೊಂತಿದ್ದ? ಹೋಗು, ಅಲ್ಲಿ ಚಪ್ಪಲಿಗಳೆಲ್ಲ ಹಾಕಿದ್ಯಲ್ಲ ಸೈಡ್ಗೆ ಹಾಕಿ ಹೋಗು. ಎಲ್ಲ ಕಟ್ಟಿಂಗ್ ಹೆಂಗ್ ಮಾಡಿಸ್ಕೊಂಡಿದ್ಯಾ ನೋಡ್ತೀನಿ. ಈಗ ತಲೆ ನಾನು ಕಂಪ್ಲೀಟ್ ದೋಸೆಗಳನ್ನೆಲ್ಲನೂ ವಿತೌಟ್ ಆಯಿಲೇ ಮಾಡ್ತಾ ಇದ್ದೀನಿ. ಬಟ್ ಇದು ತುಂಬಾ ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್, ನನಗಂತೂ ತುಂಬಾ ಇಷ್ಟ ಆಯಿತು. ಇದು ಆಲ್ಮೋಸ್ಟ್ ನಾನ್ ಸ್ಟಿಕ್ ಥರನೇ ವರ್ಕ್ ಆಗ್ತಾ ಇದೆ ನೋಡಿ. ಇವಾಗಲೂ ತೆಗ್ದಿದ್ದೀನಿ, ಬಟ್ ಆದ್ರೂ ಚೆನ್ನಾಗಿನೇ ಬರ್ತಾ ಇದೆ. ನಾನು ಇದನ್ನು ಕೂಡ ತೆಗ್ದು ತೋರಿಸ್ತೀನಿ ನಿಮಗೆ. ಇದು ಆಲ್ಮೋಸ್ಟ್ ಲಾಸ್ಟ್ ಒಂದು 10 ಮಾಡಿದ್ದೀನೇನೋ ನಾನು ದೋಸೆಗಳನ್ನ. ಬಾಕ್ಸ್ಗೂ ಬೇಕು, ನನಗೂ ಬೇಕು, ನನ್ನ ಮಗಳಿಗೆ, ಇಲ್ಲಿ ತಿನ್ನೋದಕ್ಕೆ ನನ್ನ ಮಗುಂಗೆ ಎಲ್ಲ ಬೇಕು ಅಂತ. ಬಟ್ ಇದು ನಾವು ಜಾತ್ರೆಲಿ ತೊಗೊಂಡಿದ್ದು ಅಂತ ಲಾಸ್ಟ್ ವ್ಲಾಗ್ಗಳಲ್ಲಿ ಯಾವುದ್ರಲ್ಲೂ ಹೇಳಿದ್ದೀನಿ. ಬಟ್ ಇದು ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಹಾಗೆ ನಾವು ಅದನ್ನು ಮೇಂಟೈನ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಈ ಥರ ವರ್ಕ್ ಆಗೋದಕ್ಕೆ. ನೋಡಿ, ಈಸಿಯಾಗಿ ಬರ್ತಾ ಇದೆ. ಡಯಟ್ ಕಾನ್ಷಿಯಸ್ ಇರೋರು ಒಂದೇ ರೀತಿ ತಿಂಡಿ ಊಟ ಮಾಡಬೇಕು ಅಂತ ಇಲ್ಲ, ವೆರೈಟಿ ಮಾಡ್ಕೋಬೋದು. ಅದರಲ್ಲಿ ಇದು ಒಂದು ತೋರಿಸಿದ್ದೀನಿ ನಾನು ಯೂಶಲಿ ತಿಂಡಿ ಮಾಡೋದನ್ನ. ಹಾಗೆ ಇದು ಸ್ಟಾರ್ಟಿಂಗು. ಈಗ ನೆಕ್ಸ್ಟ್ ಡೇ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ನಾನು ನನ್ನ ಮಗಳು ರೆಡಿಯಾಗಿದ್ದೀವಿ. ನಾವು ಎಂಗೇಜ್ಮೆಂಟ್ ಹೋಗ್ಬೇಕಾಗಿತ್ತು, ಅದರಿಂದ ಇಬ್ಬರು ರೆಡಿಯಾಗಿದ್ದೀವಿ. ಬನ್ನಿ ಫ್ರೆಂಡ್ಸ್, ನಂದು ಇದನ್ನು ತೋರಿಸ್ತೀನಿ. ಅಂದರೆ ನಾನು ಯಾವ ಥರ ರೆಡಿಯಾಗಿದೆ ಅಂತ ತೋರಿಸ್ತೀನಿ. ಇನ್ನು ಅಷ್ಟರಲ್ಲಿ ಅದು ಸರಿಯಾಗಿ ಅಂದರೆ ಕ್ಲೀನಾಗಿ ಟ್ರೈಪಾಡೆಲ್ಲ ಸೆಟ್ ಮಾಡೋಕ್ಕಾಗಲಿಲ್ಲ. ತುಂಬ ಅರ್ಜೆಂಟಲ್ಲಿದ್ದೆ. ಆಲ್ಮೋಸ್ಟ್ 1:30 ಆಗೋಗಿತ್ತು ನಾನು ಹೋಗೋ ಅಷ್ಟರಲ್ಲಿ. ಸೊ ಅದಕ್ಕೆ ಟೈಮ್ ಆಗಿತ್ತು. ಫೋನ್ಗಳು ಬೇರೆ ಮಾಡ್ತಾಯಿದ್ರು ಅಂತ ನಾನು ಹಾಗೇ ತಕ್ಕೊಳ್ತಾ ಇದ್ದೀನಿ ನಾನು ಯಾವ ರೀತಿ ರೆಡಿಯಾಗಿದ್ದೆ ಅಂತ. ಇದು ಬಂದು ನಮ್ಮ ರೂಪನ್ ಎಂಗೇಜ್ಮೆಂಟಿಂದು ದಿನ ನಾವು ಹೋಗಿದ್ದಿದ್ದು. ಆವತ್ತಿನ ದಿನ ಏನು ನಾನು ಮತ್ತೆ ಶೂಟ್ ಮಾಡೋಕ್ಕಾಗಲಿಲ್ಲ ಜಾಸ್ತಿ. ಆದ್ದರಿಂದ ಇದು ಅದ್ರ ನೆಕ್ಸ್ಟ್ ಡೇ ವ್ಲಾಗ್. ಆಲ್ಮೋಸ್ಟ್ ಇದು 3 ದಿನದ ವ್ಲಾಗ್ ಅಂತಲೇ ಹೇಳ್ಬೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಈಗ ನಾವು ನಮ್ಮ ಮನೆಯವ್ರು ಫೋನ್ ಮಾಡಿದರು, ಅದಕ್ಕೆ ಇಳಿತಾ ಇದ್ದೀವಿ ಮಾಡಿಯಿಂದ. ನಾವಿರೋದು ಫಸ್ಟ್ ಫ್ಲೋರು. ಇದೆಲ್ಲ ಧೂಳೆಲ್ಲ ಬಂದು ಕೆಳಗಡೆ, ಅಂದರೆ ನಮ್ಮ ಓನರು ಸ್ವಲ್ಪ ಪೇಂಟ್ ಎಲ್ಲ ಮಾಡಿಸ್ತಿದ್ದಾರೆ, ಅದಕ್ಕೆ ಧೂಳಿದೆ. ಬನ್ನಿ ಕಾರ್ನ ಹತ್ತೋಣ.
ತುಮಕೂರಲ್ಲಿರೋರಿಗೆ ಈ ರೋಡ್ಗಳೆಲ್ಲ ಗೊತ್ತಿರ್ಬೋದು. ನಮ್ಮ ಮನೆಯಿಂದ ರೋಡ್ಗೆ ಕೆಲವು ಹೆಜ್ಜೆಗಳಷ್ಟೇ ದೂರ ಇರೋದು. ಇದು ಮೇನ್ ರೋಡು, BH ರೋಡು. ಹಾಗೇನೆ ಓಡಾಡ್ಕೊಂಬರೋಣ ಅಂತ ಬಂದಿದ್ದೀವಿ. ಏನೋ ತೊಗೊಂಬರ್ಬೇಕು ಅಂತ ನಮ್ಮ ಮನೆಯವರು ಹೊರಗೆ ಹೋಗಿದ್ದಾರೆ. ಕಾರು ಸ್ಟಾರ್ಟಲ್ಲೇ ಇದೆ, ಅದಕ್ಕೋಸ್ಕರ ಸುಮ್ಮನೆ ಹಾಗೆ ಕೂತ್ಕೊಂಡಿದ್ವಲ್ಲ, ಹಾಗೆ ಒಂದೊಂದು ಕ್ಲಿಪ್ಪಿಂಗ್ನ ತಕ್ಕೊತಾ ಇದ್ವಿ. ಕೂಡ ಕಾರ್ನ ಬೈ ಮಾಡಬೇಕು ಅಂತ ಇದ್ದೀವಿ. ಸೊ ಅದಕ್ಕೆ ಅವ್ರ ಫ್ರೆಂಡ್ದು ಇಸ್ಕೊಂಬಂದಿದ್ದಾರೆ ಕಾರು. ಯಾವ ರೀತಿ ಓಡಿಸ್ತೀನಿ ಅಂತ ಒಂದು 2 ಸಲ ತೋರಿಸಿದ್ರು, ಆದರೆ ನಾನು ಆ ಟೈಮಲ್ಲಿ ಕ್ಯಾಪ್ಚರ್ ಮಾಡಿರಲಿಲ್ಲ. ಸೊ ಇವಾಗ ಕ್ಯಾಪ್ಚರ್ ಮಾಡಿದೆ. ತುಂಬ ಚೆನ್ನಾಗಿ ಓಡಿಸ್ತಾರೆ. ಅವ್ರಿಗೆ DL ಕೂಡ ಮೊನ್ನೆ ಆಗಿದೆ. ಇದೊಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ನಾವು ಕೂಡ ಒಂದು ಬೈ ಮಾಡಬೇಕು, ಫಸ್ಟ್ ಅಥವಾ ಸೆಕೆಂಡ್ ಯಾವುದಾದ್ರು ಪರವಾಗಿಲ್ಲ, ತೊಗೊಳ್ಬೇಕು ಅಂತ ಇದ್ದೀವಿ. ಸೊ ಅದಕ್ಕೆ ಅವರು ಟೆಸ್ಟ್ ಮಾಡೋದಕ್ಕೆ ತೋರಿಸ್ಬೇಕು ಅಂತ ಇದ್ರಲ್ಲ, ಅದಕ್ಕೆ ಬಂದಿದ್ದೀವಿ. ಇವತ್ತು ರಿಸಲ್ಟ್ ದಿನ ಅದರಿಂದ ರಿಸಲ್ಟ್ ದಿನ ಆಲ್ಮೋಸ್ಟ್ ಗೊತ್ತಾಗಿದೆ ಯಾರು ಬರ್ತಾರೆ ಅನ್ನೋದು. ಸೊ ಅದಕ್ಕೆ ಹಾಗೇನೆ ಸುಮ್ಮನೆ ಬಂದಿದ್ವಿ. ಇದು ಮಧ್ಯಾಹ್ನ ಆಗಿದೆ, ಈಗಾಗಲೇ 1-3 ಗಂಟೆ ಇದೆ. ಈಗ ಬಂದಿದ್ದೀವಿ. ಇಲ್ಲೇನೋ ತಗೋಬರೋಕ್ಕೆ ಅಂತ ಹೋಗಿದ್ದಾರೆ. ಸೊ ಅದಕ್ಕೆ ನಿಂತ್ಕೊಂಡಿದ್ದೀನಿ. ಇಲ್ಲಿ ನಾವು ಮಂಡಿಪೇಟೆಗೆ ಬಂದಿರೋದು. ಮಂಡಿಪೇಟೆಗೆ ಬಂದು ನಿಲ್ಲಿಸಿದೆ. ಅಂದರೆ ಯಾವುದೇ ಕ್ರೌಡ್ ಇಲ್ದಲೇ ಇದ್ರೂ ಆರಾಮಾಗಿ ಓಡಿಸ್ತಾರೆ. ಆ್ಯಕ್ಚುಲಿ ಇವಾಗ ಆನಲ್ಲೇ ಇದೆ ಗಾಡಿ. ಆನಲ್ಲಿದ್ರೂ ಅವರು ತೋರಿಸ್ತೀನಿ ನಿಮಗೆ ಯಾವುದನ್ನು ಮುಟ್ಬೇಡ ಅಂತ ಹೇಳಿದ್ದಾರೆ ಅಂತ. ನೋಡಿ, ಆನಲ್ಲಿದೆ ಗಾಡಿ, ಆನಲ್ಲಿದೆ. 0 ಬಂದಿದೆ ನೋಡಿ ಕಿಲೋಮೀಟರು. ಇದನ್ನ ಮಾತ್ರ ಮುಟ್ಬೇಡ ಅಂತ ಹೇಳಿದ್ದಾರೆ, ಗೇರ್ನ. ಮತ್ತು ಇದನ್ನ ಮುಟ್ಬೇಡ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಯಾವುದು ಮುಟ್ತಲೇ ಕೂತಿದ್ದೀವಿ. ರನ್ನಿಂಗಲ್ಲೇ ಇದೆ. ನಮ್ಮ ಮನೆಯವರೆಲ್ಲ ಏನಕ್ಕೂ ಹೋಗಿದ್ದಾರೆ, ಹೇಳಿದ್ನಲ್ಲ. ನಮಗೂ ಸಾಕು, ಇಷ್ಟು ಗಾಡಿ ಆದರೆ ಸಾಕು ನಮ್ಮ ಫ್ಯಾಮಿಲಿಗೆ. ಇನ್ನೊಬ್ರು ಎಕ್ಸ್ಟ್ರಾ ಬಂದ್ರೂ ಪರವಾಗಿಲ್ಲ, ಸಾಕಾಗುತ್ತೆ ಅನಿಸುತ್ತೆ. ನೋಡೋಣ, ಸೆಕೆಂಡ್ಸ್ ಯಾವುದಾದ್ರು ಇದ್ರೆ ನೋಡ್ಬಿಟ್ಟು ತೊಗೊಳೋದು. ಇಲ್ಲಾಂದರೆ ಸೆಕೆಂಡ್ಸ್ ಬೇಡ, ಒಂದೇ ಸಲ ಪೇಮೆಂಟ್ ಮಾಡ್ತೀವಿ ಅಂದರೆ ಒಂದ್ಸಲಿ ಪೇಮೆಂಟ್ ಮಾಡೋದು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಇಲ್ಲಾಂದರೆ EMI EMI ತೊಗೊಳೋದು ಅಂತ. ಇನ್ನು ಸರಿಯಾಗಿ ಯಾವುದು ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಲೆಟ್ಸ್ ಸಿ, ನೋಡೋಣ. ಈಗಲೂ ಈರುಳ್ಳಿ ಏನೋ ತಂದಿದ್ದಾರೆ, ಅದನ್ನ ಇಲ್ಲಿ ಇಟ್ಟಿದ್ದಾರೆ ಹಿಂದೆ ಸೀಟಲ್ಲಿ. ಈಗಲೂ ಅಲ್ಲಿ ಏನೋ ಇತ್ತರಕ್ಕೆ ಹೋಗಿದ್ದಾರೆ, ಒಳಗೆ ಹೋಗಿದ್ದಾರೆ. ಅದಕ್ಕೆ ನಾವು ಇವಾಗ್ಲೂ ಕಾರ್ ಆನಲ್ಲೇ ಇದೆ, ವೆಯ್ಟ್ ಮಾಡ್ತಾ ಇದ್ದೀವಿ ಕುತ್ಕೊಂಡು. ಇಲ್ಲಿ ಮೆಟ್ರೋದ ಹತ್ರ ಬಂದಿದ್ದೀವಿ ನೋಡಿ, ಮೆಟ್ರೋ ಹತ್ರ ಬಂದಿದ್ದೀವಿ, ಕುತ್ಕೊಂಡಿದ್ದೀವಿ. ನಮ್ಮ ಮನೆಯವರು ಅಲ್ಲಿಂದ ಬರ್ಬೇಕಿನ್ನ, ವೆಯ್ಟ್ ಮಾಡ್ತಾ ಇದ್ದೀವಿ. ಅಪ್ಪ ಎಲ್ಲಿ ಅಲ್ಲೋಗಿತ್ತಾ? ಇನ್ನೂ ಬಂದಿಲ್ಲ. ಬರ್ತಾಯ್ತಾ? ಬರ್ತಾ ಇಲ್ವಾ? ಏನಿದು ಇದೆಲ್ಲ ಏನು ಮಾಡ್ಕೊಂಡಿರೋದು? ಚಂದ ಹೇಳ್ಬೇಕು ಆಯಿತು, ಚಂದ ಹಾಕ್ಬೇಡಿ ಅಂತ. ಇವಳಿಗೂ ಮಂಡೆ ಕೊಡಬೇಕು, ರೀಸೆಂಟಾಗಿ ಹೋಗ್ಬೇಕು ಅಂತ ಇದ್ದೀವಿ. ಇನ್ನು ಟೈಮ್ ಆಗಿಲ್ಲ ಹೋಗೋದಕ್ಕೆ. 2 ಮಂಡೆ ಇದೆ, ಒಂದು ಧರ್ಮಸ್ಥಳದಲ್ಲಿ, ಇನ್ನೊಂದು ಇದು ಯಡಿಯೂರಲ್ಲಿ. 2 ಮಂಡೆ ಇದೆ.
ಹೋಗಬೇಕು. ಈಗ ಸದ್ಯಕ್ಕೆ ನಮ್ಮ ಮನೆಯವ್ರಿಗೋಸ್ಕರ ವೆಯ್ಟಿಂಗು, ಯಾಕೋ ಲೇಟ್ ಮಾಡ್ತಾ ಇದ್ದಾರೆ ಬರೋದಕ್ಕೆ. ನೋಡ್ತಾ ಇದ್ದೀವಿ ಇಲ್ಲಿ ಸೆಲೆಬ್ರೇಷನ್ಗೋಸ್ಕರ ಪಕ್ಷದ್ದು ಸಿಂಬಲ್ಗಳೆಲ್ಲ ಹಾಕಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. BJP ಇದೆ, JDS ಇದೆ, ಕಾಂಗ್ರೆಸ್ ಇದೆಯಲ್ಲ. ನಮ್ಮ ಮನೆಯವ್ರು ಬರ್ತಾ ಇದ್ದಾರೆ ನೋಡಿ. ಏನು ತೊಗೊಂಬಂದಿಲ್ಲ, ನೋಡೋಣ. ಮತ್ತೆ ಹೋಗಿ ಫೋನ್ ಮಾಡಿ ಕೇಳ್ಕೊಂಡ್ಬಿಟ್ಟು ಏನು ಬೇಕು ಅಂತ ತೊಗೊಂಬಂದರು. ಈಗ ಬಂದಿದ್ದೀವಿ ಮನೆಗೆ. ನಮ್ಮ ಮನೆಯವರು ಕಾರ್ ತೊಗೊಂಡು ಅವ್ರಿಗೆ ಕೊಟ್ಬಿಟ್ಟು ಬರೋದಕ್ಕೆ ಹೊರಡ್ತಾ ಇದ್ದಾರೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.